ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಇನ್ನು ಫ್ರೆಂಡ್ಸ್, ನಿಮ್ಮ ಆಶೀರ್ವಾದದಿಂದ ನಾನು ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ನಾನು ಯಾಕೆ ಕೂತ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ ಅಂದರೆ ಓಡಾಡಿ ನಿಂತ್ಕೊಂಡು ಸ್ವಲ್ಪ ಕಾಲು ನೋಯ್ತಾಯಿತ್ತು. ಅದಕ್ಕೋಸ್ಕರನೇ ಫ್ರೆಂಡ್ಸ್ ನಾನಿವತ್ತು ಕೂತ್ಕೊಂಡೆ ವೀಡಿಯೋ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಆಲ್ರೆಡಿ ಟೈಮು 12 ಗಂಟೆಗೆ ಇನ್ನು 10 ನಿಮಿಷ ಇದೆ. ಇನ್ನು ಫ್ರೆಂಡ್ಸ್, ನಾನು ಒಂದು 4 ಡ್ರೆಸ್ಸು 4 ಒಟ್ಟಿಗೆ ನಾನು ಯಾವಾಗಲೂ ಫ್ರೆಂಡ್ಸ್ ಒಂದು ಸರಿ ಹೊಲಿಯಕ್ಕೆ ಕೊಟ್ಟಿರ್ತೀನಿ, ಯಾವಾಗಾದರೂ ಒಟ್ಟಿಗೆ ತಗೊಂಡು ಬರ್ತೀನಿ. ಇನ್ನು ಫ್ರೆಂಡ್ಸ್, ಇದು ನನಗೇನು ಟೈಟ್ ಆಗಿಲ್ಲ, ಆದರೆ ಸ್ವಲ್ಪ ಟೈಟು ಅನ್ನಿಸ್ತಾ ಇದೆ. ಯಾಕಂದರೆ ಕೊರಿತಾಯಿಲ್ಲ ಫ್ರೆಂಡ್ಸ್. ನನ್ನ ಡ್ರೆಸ್ ಎಲ್ಲರೂ ನೀವು ನೋಡಿರ್ತೀರಿ, ನಾನು ಯಾವಾಗಲೂ ಅಷ್ಟು ಟೈಟಾಗೇನು ಬಟ್ಟೆಗಳನ್ನ ಹಾಕೊಳ್ಳಲ್ಲ. ಇನ್ನು ಫ್ರೆಂಡ್ಸ್, ಇಲ್ಲಿ ನೋಡಿ, ಈ ಶೇಪು ನಾನೇ ಒಂದು ಡಿಸೈನ್ನ ಕಳಿಸಿದೆ. ಇದರಿಂದ ಗೂಗಲಿಂದ ಚೆಕ್ ಮಾಡಿ ಈ ಡಿಸೈನ್ನ ಕಳಿಸಿದೆ. ಇನ್ನು ಫ್ರೆಂಡ್ಸ್, ಇದು ನಮ್ಮದು ದಾರ ಲಿಂಗು ಹಾಕ್ಕೊಂಡಿದ್ದೀನಿ. ಆ ದಾರ ಸ್ವಲ್ಪ ಜನ ಕೇಳ್ತಾ ಇರ್ತಾರೆ ಇದೇನು ದಾರ ಅಂತ. ಹಂಗಾಗಿ ಫ್ರೆಂಡ್ಸ್, ಈ ಡ್ರೆಸ್ಸು ಫ್ರೆಂಡ್ಸ್ ನಾನು ಪೋತಿಸ್ಗೆ ಹೋಗಿದ್ದೆ ಒಂದು ಸಲ, ನಾನು ನನ್ನ ಮಗಳಿಬ್ರು. ಆ ಟೈಮಲ್ಲಿ ನಾನು ತಂದಿದ್ದು ಫ್ರೆಂಡ್ಸ್. ನಾನು ನೋಡಿ, ಅಲ್ಲಿ ಟಿ ವಿ, ಇಲ್ಲಿ ಫಿಶ್ ಟ್ಯಾಂಕುದು ನಾನೇನು ಲೈಟ್ ಆನ್ ಮಾಡಲ್ಲ ಫ್ರೆಂಡ್ಸ್. ಬೆಳಗ್ಗೆ ಟೈಮು ಬೇಕಿದ್ದರೆ ಮಾಡ್ಕೋಬೋದು. ನೋಡಿ ಫ್ರೆಂಡ್ಸ್, ವೈಟ್ ಫಿಶ್ ಹಾಕಿದ್ದೀನಿ. ನೈಟೆಲ್ಲ ಆನ್ ಮಾಡಿದ್ದೀನಿ, ಯಾಕೆಂದರೆ ನಾನು ಇಲ್ಲೇ ಮಲ್ಕೊಳ್ಳೋದಲ್ವ, ಒಂದೊಂದ್ಸರಿ ಬೆಡ್ರೂಮಲ್ಲಿ ಮಲ್ಕೊಳ್ಳಲ್ವಲ್ಲ, ಅದಕ್ಕೆ ನೈಟಲ್ಲಿ ಲೈಟ್ ಬೆಳಕು ಕಾಣಿಸ್ಲಿ ಅಂತ ಫ್ರೆಂಡ್ಸ್ ನಾನು ಲೈಟ್ನ ಆನ್ ಮಾಡಿರ್ತೀನಿ ಫಿಶ್ ಟ್ಯಾಂಕ್ದು. ಇನ್ನು ಫ್ರೆಂಡ್ಸ್, ಈ ಡ್ರೆಸ್ ಬಂದು 700. ಎಲ್ಲಿ ಪೋತಿಸಲ್ಲಿ ಒಂದಕ್ಕೊಂದು ಫ್ರೀ 1300 ರೂಪಾಯಿಗೆ, 1400 ರೂಪಾಯಿಗೆ ಫ್ರೆಂಡ್ಸ್ 2 ಡ್ರೆಸ್ಸು. 2ರಲ್ಲಿ ಫ್ರೆಂಡ್ಸ್ ಇನ್ನೂ ಒಂದು ತಂದಿದ್ದೀನಿ, ಅದು ನಾಳೆ ಹಾಕೊಂಡೆ ವೀಡಿಯೋ ಮಾಡ್ತೀನಿ ಬಿಡಿ ಫ್ರೆಂಡ್ಸ್. ಅದೇನು ತೋರಿಸೋದು. ಇದರಲ್ಲಿ ನಾನು ಫ್ರೆಂಡ್ಸ್ 2 ಕಲರು ಏನೋ ಗೊತ್ತಿಲ್ಲ ಫ್ರೆಂಡ್ಸ್, ಸೈಡ್ ಬಟನು ಆವಾಗವಾಗ ಯಾಕೋ ಓಪನ್ ಆಗ್ತಾಯಿದೆ. ಇನ್ನು ಫ್ರೆಂಡ್ಸ್, ನಮ್ಮ ಟೈಲರ್ ಬಗ್ಗೆ ನಾನು ನಿಮಗೆ ಪದೇ ಪದೇ ಏನು ಹೇಳೋ ಅವಶ್ಯಕತೆ ಇಲ್ಲ. ಯಾಕೆ ಅಂದರೆ ಅವರು ಎಲ್ಲ ಡ್ರೆಸ್ಸು ಎಲ್ಲನೂ ಅಷ್ಟೇ ತುಂಬ ಚೆನ್ನಾಗಿ ಹೊಲಿತಾರೆ ಅಂತ ಹೇಳಿದ್ದೀನಿ. ಇನ್ನು ಫ್ರೆಂಡ್ಸ್, ಇದರಲ್ಲಿ ಓಣಿ ಈ ಥರ ಇದೆ ನೋಡಿ. ಅರ್ಧ ಬಂದು ಬ್ಲೂ ಕಲರು, ಈ ಕಡೆ ಲಾಸ್ಟ್ಗೆ ಮಧ್ಯೆ ಎಡ್ಜಲ್ಲಿ ಈ ಕಲರ್ ಇದೆ ಫ್ರೆಂಡ್ಸ್. ಇದು ನೋಡಿದ್ರೆ ಮಧ್ಯದಲ್ಲೇ ಈ ಕಲರ್ ಇರಬೇಕಿತ್ತು ಅಲ್ವಾ, ಇರಬೇಕಿತ್ತು, ಏನೋ ಗೊತ್ತಿಲ್ಲ ಫ್ರೆಂಡ್ಸ್. 2 ಕಲರು. ಇನ್ನು ಪ್ಯಾಂಟ್ ಬಂದು ಫ್ರೆಂಡ್ಸ್ ಬ್ಲೂ ಕಲರೇ ಇದೆ, ಪ್ಯಾಂಟು ಬ್ಲೂ ಕಲರ್ ಇದೆ. ಇನ್ನು ಫ್ರೆಂಡ್ಸ್, ನಂದು ಸೆಕೆಂಡ್ ಶಿಫ್ಟು ಮಾಮೂಲಿ ನಾನು ನಿಮಗೆ ಹೇಳಿದ್ದೀನಿ. ಇನ್ನು ನಾನು ಯಾವುದು ರಿಂಗ್ ಲೈಟು ಮತ್ತು ಸ್ಟ್ಯಾಂಡು ತೊಗೊಂಡಿದ್ನಲ್ಲ, ಅದನ್ನೇ ನಾನು ನಿಮಗೆ ಅದರಲ್ಲೇ ನಾನು ಕೂತ್ಕೊಂಡು ವೀಡಿಯೋ ಮಾಡ್ತಾಯಿದ್ದು ಫ್ರೆಂಡ್ಸ್. ಇದು ಎಲ್ಲಿಗೆ ಬೇಕಾದರೂ ಅಡ್ಜಸ್ಟಬಲ್ ಆಗುತ್ತೆ, ಒಂಥರ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಆಮೇಲೆ ನಿಮಗೆ ಯಾವ ಕಲರ್ ಲೈಟ್ ಬೇಕೋ ಅದನ್ನು ಹಾಕ್ಕೊಂಡು ವೀಡಿಯೋ ಮಾಡ್ಬೋದು. ನೋಡಿ ಫ್ರೆಂಡ್ಸ್, ನಾನು ಇನ್ನು ಫ್ರೆಂಡ್ಸ್, ನನ್ನ ಫಿಶ್ ಟ್ಯಾಂಕ್ ಹತ್ರ ನಿಮಗೆ ಕಾಣಿಸ್ತಾ ಇರೋ ಆ ಗಡಿಯಾರ ನನಗೆ ಕ್ರಿಸ್ಮಸಲ್ಲಿ ಗಿಫ್ಟ್ ಕೊಟ್ಟಿದ್ದು. ಕ್ರಿಸ್ಮಸ್ಸಲ್ಲಿ ನನಗೆ ಫ್ರೆಂಡ್ಸ್ ಅವರು ಗಿಫ್ಟ್ ಕೊಟ್ಟಿದ್ದು. ಒಂದು ನಿಮಿಷ ಫ್ರೆಂಡ್ಸ್, ಲೈಟ್ ಸರಿ ಮಾಡ್ಕೊತಾ ಇದ್ದೀನಿ. ಹಂಗಾಗಿ ಫ್ರೆಂಡ್ಸ್, ನನ್ನ ಡ್ರೆಸ್ ಬಗ್ಗೆ ಆಗಲಿ, ನನ್ನ ಬ್ಲೌಸ್ ಬಗ್ಗೆ ಆಗಲಿ, ನಾನು ಎಷ್ಟೋ ಸಲ ನಿಮಗೆಲ್ಲ ಹೇಳಿದ್ದೀನಿ. ನನಗೆ ನಮ್ಮ ಟೈಲರು ತುಂಬ ಚೆನ್ನಾಗಿ ಡ್ರೆಸ್ ಆಗಿರ್ಬೋದು, ಬ್ಲೌಸ್ ಆಗಿರ್ಬೋದು ತುಂಬ ಚೆನ್ನಾಗಿ ಹೊಲಿತಾರೆ ಫ್ರೆಂಡ್ಸ್. ಈ ಬಟ್ಟೆ ಕಾಟನ್ನು ಕ್ವಾಲಿಟಿ ತುಂಬ ಚೆನ್ನಾಗಿದೆ. ನಾನು ಏನು ನೋಡಿ ತಗೊಳ್ಳಿಲ್ಲ. ಇದು ಈ ಬಟ್ಟೆ ಬಂದೈತೆ ನೋಡಿ, ಈ ಥರ ಗೀರು ಇದನ್ನು ನೋಡಿ ನಾನು ಫ್ರೆಂಡ್ಸ್ ತೊಗೊಂಡಿದ್ದು. ಎಷ್ಟು ತೊಗೊಂಡಿದ್ದೀನಿ ಅಂದರೆ 2 ತೊಗೊಂಡಿದ್ದೆ. ಇದು ತಂದು ಆಲ್ರೆಡಿ 7-8 ಮಂತೆ ಆಗೋಗಿತ್ತು, ಆದರೆ ಹೊಲಿಯಕ್ಕೆ ಕೊಟ್ಟಿರಲಿಲ್ಲ. ಹೊಲಿಯಕ್ಕೆ ಕೊಟ್ಟು 2 ಮಂತ್ ಆಗಿತ್ತು ಫ್ರೆಂಡ್ಸ್. ನಾನು ಯಾವಾಗಲೇ ಹೊಲಿಯಕ್ಕೆ ಕೊಟ್ಟರು ಒಂದೇ ಸಲ 1-2-3 ಕೊಟ್ಟು ಬರ್ತೀನಿ. ಇನ್ನು ಈಗ ಸದ್ಯಕ್ಕೆ ಫ್ರೆಂಡ್ಸ್ ಯಾವುದು ಹೊಲಿಯೋ ಡ್ರೆಸ್ಸು ಇಲ್ಲ. ಯಾಕೆಂದರೆ ಫ್ರೆಂಡ್ಸ್, ಇದೆರಡು ಕೊಟ್ಟಿದ್ದೆ, ಈಗ ತಗೊಂಡು ಬಂದಿದ್ದೀನಿ, ಫಿನಿಶ್ ಆಗೋಯ್ತು. ಈಗ ಸದ್ಯಕ್ಕೆ ಯಾವುದೂ ಇಲ್ಲ. ನನ್ನ ಮಗಳು ಹೋದ ವರ್ಷ ನನಗೆ ಒಂದು ಬರ್ತಡೇದು ಪ್ಲೈನ್ ಸ್ಯಾರಿ ಮತ್ತು ಅದಕ್ಕೆ ನೆಟ್ದು ಬ್ಲೌಸ್ ಪೀಸ್ ತಂದು ಕೊಟ್ಟಿದ್ದು ಫ್ರೆಂಡ್ಸ್. ನಾನು ಆಲ್ರೆಡಿ ಅದನ್ನು ವೀಡಿಯೋದಲ್ಲಿ ತೋರಿಸಿದ್ದೀನಿ. ಆಲ್ರೆಡಿ ನಂದು ಈ ವರ್ಷವೂ ಬರ್ತಡೇ ಆಗೋಯ್ತು. ಈ ವರ್ಷವೂ ಒಂದು ಕೊಡ್ಸಿದ್ದು, 2 ಸೇರಿಸಿ ಈಗ 2 ಸ್ಯಾರಿನೂ ಕೊಟ್ಟಿರೋದು. ಅವಳು ಕೊಡಿಸಿರೋ ಸ್ಯಾರಿನೇ ನಾನು ಟೈಲರ್ಗೆ ನೆನ್ನೆ ಕೊಟ್ಟು ಬಂದೀನಿ ಫ್ರೆಂಡ್ಸ್. ನಮಗೆ ಯಾವಾಗಲೂ 25ಗೆ ಸ್ಯಾಲ್ರಿ ಆಗೋದು. ಆ ಟೈಮಲ್ಲಿ ನಾನು ಫ್ರೆಂಡ್ಸ್ ಸ್ಟಿಚ್ಗೋಸ್ಕರ 1000 ಇಲ್ಲ 1500 ಇಷ್ಟನ್ನ ಖರ್ಚು ಮಾಡ್ತೀನಿ ಫ್ರೆಂಡ್ಸ್. ನಾನು ಹೋಗಿ 2000 3000 ಈ ಥರ ಎಲ್ಲ ನಾನೇನು ಖರ್ಚು ಮಾಡಲ್ಲ ಫ್ರೆಂಡ್ಸ್. ನೀವು ಅಷ್ಟೇ. ಯಾಕೆ ಗೊತ್ತಾ, ಇವತ್ತಿದ್ದ ಜೀವನ ನಾಳೆ ಇರಲ್ಲ. ಯಾಕಂದರೆ ನಮಗೆ ಏನಾದರೂ ಇಷ್ಟ ಆದರೆ ನಾವು ಕಷ್ಟಪಡುವಾಗಲೇ ಏನಾದರೂ ನಾವು ತಿನ್ನಬೇಕು, ಏನಾದರೂ ನಾವು ಒಂದು ಉಟ್ಕೋಬೇಕು, ಏನಾದರೂ ಒಂದು ತೊಟ್ಕೋಬೇಕು ಅಂದರೆ ಪ್ಲೀಸ್ ಫ್ರೆಂಡ್ಸ್, ದಯವಿಟ್ಟು ನಿಮ್ಮ ಕೈಯಲ್ಲಿ ದುಡ್ಡು ಓಡಾಡುವಾಗ, ನೀವು ಕೆಲಸ ಮಾಡುವಾಗನೇ ತಗೊಂಡು ತಿನ್ನಿ, ತಗೊಂಡು ಶೋಕಿ ಮಾಡಿ. ಯಾಕೆ ಹೇಳ್ತೀನಿ ಗೊತ್ತಾ ಫ್ರೆಂಡ್ಸ್, ನಾವು ಯಾವತ್ತಾದರೂ ಒಂದು ದಿವಸ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗೋ ಪರಿಸ್ಥಿತಿ ಬಂದ್ರೂ ಬರ್ಬೋದು, ಹೇಳೋಕ್ಕಾಗಲ್ಲ. ಅಕಸ್ಮಾತ್ ಮಗ ಇರ್ಬೋದು, ಮಗಳಿರ್ಬೋದು, ಹಸ್ಬೆಂಡ್ ಇರ್ಬೋದು, ಯಾರೇ ಆದರೂ ಅಷ್ಟೇ. ಈಗ ನೋಡಿ, ನಮ್ಮ ಕೈಯಲ್ಲಿರೋ ದುಡ್ಡನ್ನ ನಾವು ಆರಾಮಾಗಿ ಅಂಗಡಿಗೆ ಕೊಡ್ಬೋದು. ಇನ್ನೊಬ್ಬರ ಕೈಯಿಂದ ತಗೋಬೇಕು ಅಂದರೆ ಫ್ರೆಂಡ್ಸ್ ಅವ್ರನ್ನ ಕೇಳಬೇಕು, ಎಷ್ಟೊಂದು ಕಷ್ಟ ಆಗುತ್ತೆ ಅಲ್ವಾ. ಸದ್ಯಕ್ಕೆ ಫ್ರೆಂಡ್ಸ್, ನಮಗೆ ದೇವರು
ಆ ರೀತಿ ಏನಿಲ್ಲ. ಈಗ ನಮ್ಮ ಮಗಳು ಏನಾದರೂ ಒಂದು ತರಕ್ಕೆ ಹೋಗಲಿ, ಏನಾದರೂ ಒಂದು ಮಾಡೋಕ್ಕೆ ಹೋಗಲಿ, ತಗೊಂಡು ಬರೋಕ್ಕೆ ಫಸ್ಟ್ ನಮಗೆ ಫೋನ್ ಮಾಡೋದಿರ್ಬೋದು, ಏನೋ ಫ್ರೆಂಡ್ಸ್ ಇವತ್ತಿಗೆ ನಾನು ಹೇಳ್ತಾ ಇರೋದು ಆ ದೇವರು ಒಳ್ಳೆಯ ಬುದ್ಧಿ ಕೊಟ್ಟು ನಮ್ಮ ಮಕ್ಕಳಿಗೆ ಒಳ್ಳೆ ಕೊಟ್ಟಿದ್ದಾನೆ. ನಾನು ಫ್ರೆಂಡ್ಸ್ ಎಲ್ರಿಗೂ ನಾರ್ಮಲಾಗಿ ಹೇಳ್ತಾ ಇರೋದು. ಆವಾಗ ಫ್ರೆಂಡ್ಸ್ ಏನು ಅನಿಸುತ್ತೆ ನಮಗೆ, ಅಯ್ಯೋ ನಾನು ಆವಾಗ ದುಡಿತಾ ಇದ್ದೆ, ನಾನಾಗೇನು ತಗೊಳ್ಳಿಲ್ಲ, ಎಲ್ಲನೂ ನನ್ನ ಮಕ್ಕಳಿಗೆ ನಮ್ಮ ಇದಕ್ಕೆ ಅಂತ ಮಾಡಿದೆ ಅಂತ ನಿಮ್ಗೆ ಯಾವತ್ತೂ ಅನ್ನಿಸ್ಬಾರ್ದು. ಅದಕ್ಕೋಸ್ಕರ ನಾನು ಈ ಮಾತನ್ನ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ನೀವೇನಾದರೂ ದುಡಿತಾ ಇದ್ದರೆ, ನಿಮ್ಮ ಕೈಲಿ ದುಡ್ಡು ಓಡಾಡ್ತಾಯಿದ್ರೆ, ಓಡಾಡುವಾಗಲೇ ನೀವೇನಾದರೂ ತಿನ್ನಬೇಕು, ನೀವ್ಯಾವುದಾದ್ರೂ ಒಂದು ಬಟ್ಟೆ ಹಾಕಬೇಕು ಅಂತ ಹೇಳಿದ್ರೆ ಖಂಡಿತ ಅದನ್ನು ಹಾಕೊಳ್ಳಿ. ಯಾಕೆಂದರೆ ಫ್ರೆಂಡ್ಸ್ ನಾವು ಯಾವತ್ತೂ ಇನ್ನೊಬ್ಬರ ಹತ್ರ ಬೇಡವಾಗ ಏನು ಅನಿಸುತ್ತೆ, ಅಯ್ಯೋ ಬೇಡ ಬಿಡು ಅವ್ರನ್ನ ಕೇಳಿ ತಗೋಬೇಕಲ್ಲ ಅಂತ ಅನಿಸುತ್ತೆ. ಅದೇ ನಾವೇ ತಗೊಂಡಾಗ ಏನೂ ಅನಿಸಲ್ಲ. ನಿಮಿಷ ಫ್ರೆಂಡ್ಸ್ ಫೋನ್. ಹಂಗಾಗಿ ಫ್ರೆಂಡ್ಸ್ ನಾನು ಏನಕ್ಕೆ ಹೇಳ್ತೀನಿ ಅಂದರೆ, ಈಗ ನೋಡಿ ನಾವೊಂದು ಟೈಮಲ್ಲಿ ಚೆನ್ನಾಗಿ ಸಂಪಾದನೆ ಮಾಡ್ತಾ ಇರ್ಬೋದು, ಅಕಸ್ಮಾತ್ ನಮ್ಮದು ಏಜ್ ಚಿಕ್ಕದೇ ಇರ್ಬೋದು, ನಾವು ಕೆಲಸನೇ ಮಾಡ್ತಾ ಇರ್ಬೋದು, ಏನೇ ಆದರೂ ಒಂದು ಫ್ರೆಂಡ್ಸ್ ನಮ್ಮ ವ್ಯವಹಾರ ನಡೆಯುವಾಗ, ನಮ್ಮ ಕೈ ನಡೆಯುವಾಗಲೇ ನಾವು ಏನು ಬೇಕು ತಗೋಬೇಕು, ಏನು ಬೇಕು ತಿನ್ನಬೇಕು ಅನ್ನೋದು ನನ್ನ ಅನಿಸಿಕೆ. ಇವಾಗ ಫ್ರೆಂಡ್ಸ್ ಯಾರನ್ನು ನೋಡ್ಕೊಳ್ಳಲ್ಲ ಅಂತ ನಾನು ಹೇಳಲ್ಲ. ನಾನೇನು ಹೇಳ್ತೀನಿ ಅಂದರೆ, ನಾವು ಚೆನ್ನಾಗಿದ್ದಾಗ ನಮಗೆ ನೋಡಿ ನಾವು ಹಾಕ್ಕೊಂಡು ಶೋಕಿ ಮಾಡೋ ಟೈಮಲ್ಲಿ ನಾವು ಎಲ್ಲನೂ ಮಾಡಬೇಕು. ಇನ್ನು ಫ್ರೆಂಡ್ಸ್ ಇನ್ನೊಂದು ಡ್ರೆಸ್ಸು ಇದರಲ್ಲೇ ಇದೆ, ನಾನು ಈ ಪೀಸ್ನ ತೋರಿಸಿದ್ದೀನಿ ಇಲ್ಲೋ ಗೊತ್ತಿಲ್ಲ, ಸೇಮ್ ಇದೇ ಥರ ಡ್ರೆಸ್ಸು ಫ್ರೆಂಡ್ಸ್ ಇದು. ಆದರೆ ಇದಕ್ಕೆ ಬೇರೆ ಕಾಂಬಿನೇಷನ್ ಬನ್ನಿ ನೋಡಿ ಫ್ರೆಂಡ್ಸ್. ಇದು ನಾನು ಇಷ್ಟ ಆಗಿ ತೊಗೊಂಡಿದ್ದೆ ನೋಡಿ, ಈ ಥರ ಪ್ಯಾಂಟ್ ಇದಕ್ಕೆ ಸಿಮೆಂಟ್ ಕಲರು, ಓಣಿನೂ ಬಂದು ಸೇಮ್ ಕಾಂಬಿನೇಷನ್ನೇ ಬಂದಿದೆ. ಅದನ್ನು ನಾನು ಇಲ್ಲೇ ಸೋಫಾದ ಮೇಲೆ ಇಟ್ಟಿದ್ದೀನಿ. ಇನ್ನು ಸೋಫಾದ ಮೇಲೆ ನಾವು ಏನೂ ಇಡಲ್ಲ ಫ್ರೆಂಡ್ಸ್, ಅದೊಂದು ಡ್ರೆಸ್ ಮಾತ್ರ ಇಟ್ಟಿದ್ದೀನಿ ಅಷ್ಟೇ. ಈ ವಿಷಯಕ್ಕೆ ನಾನು ಹೇಳ್ತಾ ಇರೋದು ಫ್ರೆಂಡ್ಸ್. ಯಾಕೆಂದರೆ ನೋಡಿ, ಈಗ ನಾವು ಕೆಲಸಕ್ಕೆ ಹೋಗ್ತಾಯಿದ್ದೀವಿ, ನಮಗೆ ಕೆಲಸಕ್ಕೆ ಹೋಗುವಾಗ ಒಂದು ಬಟ್ಟೆ ಅವಶ್ಯಕತೆ ಇರುತ್ತೆ, ಒಂದು ವಾಚ್ ಅವಶ್ಯಕತೆ ಇರುತ್ತೆ, ಒಂದೇನಾದರೂ ತಿನ್ನಬೇಕು ಅನ್ನೋ ಅವಶ್ಯಕತೆ ಇರುತ್ತೆ, ಎಲ್ಲ ನಮಗೆ ಬೇಕಾಗಿರುತ್ತೆ. ಆ ಟೈಮಲ್ಲಿ ತಗೊಂಡ್ರೆ ನಮಗೆ ಯೂಸ್ ಆಗುತ್ತೆ. ನಾವು ಎಲ್ಲೂ ಹೋಗದೆ ಮನೇಲಿ ಕೂತಿದ್ದಾಗ ಏನು ತಗೊಂಡ್ರಿ ಏನು ಸುಖ ಫ್ರೆಂಡ್ಸ್. ಹಂಗಾಗಿ ನಾನೆಲ್ಲರಿಗೂ ಒಂದು ಸಜೆಷನ್ ಏನು ಕೊಡ್ತೀನಿ ಅಂದರೆ, ನಿಮ್ಮ ಆಸೆ ಏನೈತೆ, ನೀವೇನು ಮಾಡಬೇಕು ಅಂದ್ಕೊಂಡಿದ್ದೀರಾ ಅದನ್ನು ನಿಮಗೆ ಏಜ್ ಇದ್ದಾಗಲೇ ಮಾಡಿ, ಮತ್ತು ನೀವು ಕೆಲಸ ಮಾಡುವಾಗಲೇ ನಿಮ್ಮ ಕೈಯಲ್ಲಿ ದುಡ್ಡು ಓಡಾಡುವಾಗಲೇ ಏನು ಬೇಕು ತಿನ್ನಿ, ಏನು ಬೇಕು ತಗೊಳ್ಳಿ ಮಾಡಿ. ಯಾವ ಟೈಮು ಹೆಂಗಿರುತ್ತೋ ಯಾರಿಗೂ ಗೊತ್ತಿಲ್ಲ ಫ್ರೆಂಡ್ಸ್. ಇವತ್ತು ಚೆನ್ನಾಗಿದ್ದರು, ನಾಳೆ ಹೆಂಗಿರ್ತೀವೋ ಯಾರಿಗೂ ಗೊತ್ತಿಲ್ಲ. ಹಂಗಾಗಿ ಫ್ರೆಂಡ್ಸ್ ಈ ಮಾತನ್ನ ನಾನು ನಿಮಗೆ ಹೇಳಬೇಕು ಅನ್ನಿಸ್ತು, ಅದಕ್ಕೆ ಹೇಳ್ತಾ ಇದ್ದೀನಿ. ಇನ್ನು ಫ್ರೆಂಡ್ಸ್ ನೋಡಿ, ನಾನು ಹೇರ್ನ ಆಲ್ರೆಡಿ ಕಟ್ ಮಾಡಿದ್ದೀನಿ, ಆದರೆ ನಾನು ಹೇರು ಕಟ್ ಮಾಡಿದ್ರು ಫ್ರೆಂಡ್ಸ್ ಈಗ ಮತ್ತೆ ಸ್ವಲ್ಪ ಬೆಳೀತಾ ಇದೆ. ಇವತ್ತು ಫ್ರೆಂಡ್ಸ್ ನಾನು ಏನು ಜಡೆ ಹಾಕೊಳ್ಳಿಲ್ಲ, ಸುಮ್ಮನೆ ಇದೇ ಥರನೇ ಈಗ ಯಾವ ಥರ ಇದ್ದೀನಿ ಹಂಗೇ ಒಂದು ಜುಟ್ಟನ್ನ ಹಾಕೊಂಡೇ ವೀಡಿಯೋ ಮಾಡ್ತಾಯಿದ್ದೀನಿ. ಎಲ್ಲ ಹೇರ್ ಸ್ಟೈಲ್ನು ನಾನು ಆಲ್ರೆಡಿ ವೀಡಿಯೋದಲ್ಲಿ ಮಾಡಿದ್ದೀನಿ. ಇನ್ನು ಫ್ರೆಂಡ್ಸ್ ಈ ಸ್ಲೀವ್ ನಿಮಗೆ ಟೈಟ್ ಅನ್ನಿಸ್ಬೋದು, ಏನಿಲ್ಲ ನೋಡಿ ಫ್ರೆಂಡ್ಸ್ ಈ ಥರನೇ ಇರೋದು. ಆ ಥರ ಏನು ಅಷ್ಟು ಟೈಟ್ ಏನು ಅನಿಸಿಲ್ಲ. ನಾನು ಟೈಲರ್ಗೆ ಹೇಳಿದ್ದೆ, ಯಾಕೆಂದರೆ ಲೂಜ್ ಡ್ರೆಸ್ ಕೊಟ್ಟಿದ್ನಲ್ಲ, ಹಣ ಸ್ವಲ್ಪ ನನಗೆ ಒಂದು ಅರ್ಧ ಇಂಚು ಟೈಟ್ ಹೊಲ್ದಿರಿ ಅಂತ ಹೇಳಿದೆ. ಆದರೆ ಈಗ ಇದು ಪರ್ಫೆಕ್ಟ್ ಆಗಿದೆ. ಇನ್ನು ಈ ನೆಕ್ ಅಂತೂ ಫ್ರೆಂಡ್ಸ್ ನನಗೆ ತುಂಬ ಇಷ್ಟ ಆಯಿತು. ಈ ನೆಕ್ಕು ನನಗೆ ಯಾವಾಗಲೂ ಒಂದು ಟೈಮ್ ಅವರೇ ಒಂದು ಡ್ರೆಸ್ಗೆ ಹೊಲ್ಕೊಟ್ಟಿದ್ರು. ಈಗ ಫ್ರೆಂಡ್ಸ್ ನಾವು ಆಲ್ರೆಡಿ 18 ಇಯರ್ಸ್ ಅಂದ್ಕೊಳ್ಳಿ, 16-17 ವರ್ಷದಿಂದ ಅಲ್ಲೇ ಬ್ಲೌಸ್ ಹೊಲ್ಸೋದು, ಬ್ಲೌಸು ಡ್ರೆಸ್ಸು ಎಲ್ಲ ಅಲ್ಲೇ ಹೊಲ್ಸೋದು. ಒಂದು ಗ್ಯಾಪಲ್ಲಿ ಒಂದು 6 ತಿಂಗಳು 1 ವರ್ಷ ನಾವು ಬೇರೆಯವ್ರ ಹತ್ರ ಹೊಲ್ಸಿದ್ದೀವಿ ಅಷ್ಟೇ ಫ್ರೆಂಡ್ಸ್. ಇನ್ನು ಅದು ಬಿಟ್ಟರೆ ನಾನು ಇನ್ಯಾರ ಹತ್ರನೂ ಹೊಲಿಸೇ ಇಲ್ಲ, ಅವ್ರ ಹತ್ರನೇ ಹೊಲ್ಸೋದು. ನೋಡಿ ಫ್ರೆಂಡ್ಸ್ ನನ್ನ ಮಗಳು ಇದನ್ನು ನೋಡಿ ಫ್ರೆಂಡ್ಸ್, ನೋಡು ನಿನಗೆ ಎಷ್ಟು ಫಿಟ್ಟಿಂಗ್ ಇರೋ ಥರ ಹೊಲ್ದಿದ್ದಾರೆ, ನಂದು ಈ ಥರ ಹೊಲ್ದಿದ್ದಾರೆ, ಲೂಜ್ ಹೊಲ್ದಿದ್ದಾರೆ ಅಂತ ಹೇಳ್ತಾ ಇದ್ಲು. ಇನ್ನು ಫ್ರೆಂಡ್ಸ್ ಹಂಗಾಗಿ ಅತಿ ಟೈಟ್ ಡ್ರೆಸ್ಸು ನಾನು ಹಾಕಲ್ಲ. ಇದೇನು ಆ ಥರ ಬಿಚ್ಚ ಅವಶ್ಯಕತೆ ಏನಿಲ್ಲ ಫ್ರೆಂಡ್ಸ್, ಚೆನ್ನಾಗೇ ಇದೆ, ಟೈಟ್ ಏನು ಅನ್ನಿಸ್ತಾ ಇಲ್ಲ ನನಗೆ, ಕರೆಕ್ಟ್ ಇದೆ. ನಾನು ಯಾವಾಗಲೂ ಅಷ್ಟು ಟೈಟ್ ಇಕ್ಕಲ್ಲ. ಆದರೆ ಫ್ರೆಂಡ್ಸ್ ನಮ್ಮ ಸಿಸ್ಟರ್ ಇದ್ದಾರಲ್ಲ, ನಮ್ಮ ಅಕ್ಕ, ಅವರು ಯಾವಾಗ ನೋಡಿ ಅವರು ಈ ಥರ ಅಂಟ್ಕೊಂಡಿರೋ ಥರನೇ ಅವಳು ಎಲ್ಲನೂ ಬ್ಲೌಸ್ ಆಗಿರ್ಬೋದು ಏನೊಂದು ಹಾಕೊಳ್ಳೋದು ಅದೇ ಥರ. ಅದು ಫ್ರೆಂಡ್ಸ್ ಅವ್ರವ್ರ ಅಭ್ಯಾಸ. ಈಗ ಅವಳು ಅದೇ ಥರ ಅಭ್ಯಾಸ ಮಾಡ್ಕೊಂಡವಳೆ, ಅದೇ ಥರ ಹಾಕೋತಾಳೆ. ನಾನು ಈ ಥರ ಅಭ್ಯಾಸ ಮಾಡ್ಕೊಂಡಿದ್ದೀನಿ, ಇದೇ ಥರ ಹಾಕೋತೀನಿ ಹಂಗಾಗಿ ಫ್ರೆಂಡ್ಸ್ ಇದೊಂದು ಮಾತು ನನಗೆ ಹೇಳ್ಬೇಕು ಅನ್ನಿಸ್ತು. ಬನ್ನಿ ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋನ ನೋಡ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್, ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಇನ್ನೇನು ಫ್ರೆಂಡ್ಸ್ ನಂದು ಇನ್ನೊಂದು 100 150 ಆದರೆ 100 ಒಂದು 120 ಆದರೆ 3000 ಸಬ್ಸ್ಕ್ರೈಬರ್ ಆಯ್ತಾರೆ, ಆವಾಗ ಒಂದು ವೀಡಿಯೋ ಮಾಡಿ ಹಾಕ್ತೀನಿ ಫ್ರೆಂಡ್ಸ್. ನನಗೆ ಯಾರೆಲ್ಲ ಸಪೋರ್ಟ್ ಮಾಡಿದ್ದೀರಿ ಪ್ಲೀಸ್ ಫ್ರೆಂಡ್ಸ್, ದಯವಿಟ್ಟು ನನ್ನ ವೀಡಿಯೋ ನೋಡಬೇಕಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ಫ್ರೆಂಡ್ಸ್ ವೀಕೆಂಡ್ ಸಂಡೇ ಬಂತು, ಆದರೆ ಫ್ರೆಂಡ್ಸ್ ನಾನು ಖುಷಿಯಿಂದ ಯಾಕೆ ಹೇಳೋಕ್ಕಾಯ್ತಾಯಿಲ್ಲ ಅಂದರೆ, ನಾನು ಇವತ್ತು ಕೆಲಸಕ್ಕೆ ಹೋಗಬೇಕು. ಸಂಡೇ ಅಂದ್ರೇ ಒಬ್ಬೊಬ್ಬರಿಗೆ ತುಂಬಾ ಖುಷಿ ಇರುತ್ತೆ, ಆದರೆ ನಮಗೂ ಖುಷಿ ಇರುತ್ತೆ, ಆದರೆ ನಾವು ಕೆಲಸಕ್ಕೆ ಹೋಗಬೇಕು ಫ್ರೆಂಡ್ಸ್. ನಾನು ಕಂಪ್ನಿಲಿದ್ದಾಗ ಗೌರ್ಮೆಂಟ್ ಲೀವ್ ಎಲ್ಲ ಸಿಗ್ತಾಯಿತ್ತು, ಆದರೆ ಇವಾಗ ನಾನು ಕೆಲಸ ಮಾಡೋದು ವರ್ಕ್ ಮಾಡೋದು ಹಾಸ್ಪಿಟ್ಲಲ್ಲಿ, ಹಂಗಾಗಿ 2 ಸಂಡೇ ಹೋಗಲೇಬೇಕು ಫ್ರೆಂಡ್ಸ್. ಇನ್ನೆರಡು ಸಂಡೇ ಬೇರೆಯವ್ರು ತಗೋತಾರೆ.
ಏನು ಮಾಡೋಂಗಿಲ್ಲ. ನಾವು ಕೆಲಸ ಮಾಡಬೇಕು ಅಂದರೆ ಅಲ್ಲೇನು ಪರಿಸ್ಥಿತಿ ಐತೆ ಆ ಥರನೇ ನಡ್ಕೋಬೇಕು. ಇನ್ನು ಫ್ರೆಂಡ್ಸ್ ಬನ್ನಿ, ಇವತ್ತು ಈಗ ನಂದು ಫ್ರೆಂಡ್ಸ್ ಸೆಕೆಂಡ್ ಶಿಫ್ಟು 1:30 to 10:30 ಆಗುತ್ತೆ. ನಾನು ಮನೆಗೆ ಬರೋಕ್ಕೆ 11:30 11:15 ಆಗುತ್ತೆ. ಬಂದು ಫ್ರೆಂಡ್ಸ್ ನಾನು ಏನು ಕೆಲಸನೂ ಮಾಡಲ್ಲ. ಒಂದೊಂದು ಟೈಮು ಊಟ ತೊಗೊಂಡೋಗಿದ್ರೆ 9 ಗಂಟೆಗೆ ಅಲ್ಲೇ ಊಟ ಮಾಡ್ತೀನಿ, 8:30ಗೆಲ್ಲ ಊಟ ಮಾಡ್ತೀನಿ. ನಾನು ಊಟ ತೊಗೊಂಡೋಗಿಲ್ಲ ಅಂದರೆ ಫ್ರೆಂಡ್ಸ್ ನನ್ನ ಮಗಳು ಮನೇಲೆ ಅವಳು ಒಂದೊಂದ್ಸರಿ ಅವಳು ಕೆಲ್ಸಕ್ಕೆ ಹೋದ್ರೂ ಬೇಗ ಬಂದಿರ್ತಾಳೆ. ಅವಳೇ ಅನ್ನ ಮಾಡಿರ್ತಾಳೆ, ಸಾಂಬಾರು ಮಾಡಿಟ್ರೆ. ಈಗ ಇವತ್ತು ಹೇಳಿದ್ಲು ಸಾಂಬಾರು ಮಾಡಿಟ್ಟಿದ್ರೆ ಏನಾದರೂ ಮಾಡ್ಬೋದು, ನೀನು ಸಾಂಬಾರು ಮಾಡಿಲ್ಲ ಅಂತ. ಈಗ ಫ್ರೆಂಡ್ಸ್ ನೋಡಿ ಸೋರೆಕಾಯಿ ತಂದಿಟ್ಟಿದ್ದೀನಿ, ಬಿನ್ನಿಸ್ಕಾಯಿ ತಂದಿಟ್ಟಿದ್ದೀನಿ. ಅವಳು ಏನಾದರೂ ಸುಲಿದು ಕೊಟ್ಟಿಲ್ಲ, ಏನು ಮಾಡಿಲ್ಲ. ಅವಳು ಬೆಳಗ್ಗೆ ಎದ್ದು ನಾಷ್ಟ ತಿಂದು ಮತ್ತೆ ಬಟ್ಟೆಯನ್ನು ಮಡ್ಚ್ಕೊಂಡು ಕೂತಿದ್ದಾಳೆ. ಈಗ ನಾನು ಫ್ರೆಂಡ್ಸ್ ಬೆಳಗ್ಗೆ ಅಕ್ಕಿ ಕಡುಬು ಮಾಡಿದ್ದೆ, ಚಟ್ನಿ ಮಾಡಿದ್ದೆ, ತಿಂದಿದ್ದೀವಿ. ಮಧ್ಯಾಹ್ನಕ್ಕೂ ಅದನ್ನೇ ತಿಂತೀವಿ. ಈಗ ಸಾಯಂಕಾಲಕ್ಕೆ ಅದನ್ನೆಲ್ಲ ಸುಲಿದಿಟ್ರೆ ಫ್ರೆಂಡ್ಸ್ ಸಾಂಬಾರು ಮಾಡ್ತಾಳೆ, ಮುದ್ದೆ ಮಾಡ್ತಾಳೆ, ಎಲ್ಲನೂ ಮಾಡ್ತಾಳೆ, ಎಲ್ಲ ಅಡುಗೆನೂ ಕಲ್ತ್ಕೊಂಡಿದ್ದಾಳೆ ಫ್ರೆಂಡ್ಸ್. ಆದರೆ ಮಾಡಲ್ಲ ಅವಳೀಗ. ಯಾಕಂದ್ರೆ ಇವಾಗ ಕಡುಬು ಐತಲ್ಲ, ಮಧ್ಯಾಹ್ನಕ್ಕೆ ತಿಂತೀವಿ. ನಾನು ತಗೊಂಡೋದ್ರೆ ನಾನು ಬರೋ ಸಾಯಂಕಾಲ, ಅವಳಿಗೂ ರಜಾ. ಹಂಗಾಗಿ ಬೆಳಗ್ಗೆ ಹಂಗೆ ಅಂತಿಲ್ಲ. ಆದರೆ ನನಗೂ ಸಾಂಬಾರು ಮಾಡಬೇಕು ಅನಿಸಿತ್ತು ಫ್ರೆಂಡ್ಸ್. ಆದರೆ ಏನು ಮಾಡೋದು, ಟೈಮೇ ಸಾಕಾಗಲಿಲ್ಲ. ಇನ್ನು ಹೆಂಗೋ ಕಡುಬಿತ್ವಲ್ಲ, ಸಾಂಬಾರು ಮಾಡಿದ್ರು ಮಧ್ಯಾಹ್ನಕ್ಕೆ ಯಾರೂ ತಿನ್ನಲ್ಲ, ಸಂಜೆ ಅಷ್ಟೇ. ಅದಕ್ಕೆ ಸಾಯಂಕಾಲಕ್ಕೆ ಅವಳಿಗೊಂದು ಚಿಕ್ಕ ಸಾಂಬಾರ್ದು ಫೋನ್ ಮಾಡಿ ಹೇಳ್ತೀನಿ, ಟೊಮೊಟೊ ರಸನೋ ಏನಾದರೂ ಒಂದು ಈ ಥರ ಮಾಡು ಅಂತ ಮಾಡಿ ರೈಸ್ ಮಾಡು ಅಂತ ಹೇಳ್ತೀನಿ. ಹಂಗಾಗಿ ಫ್ರೆಂಡ್ಸ್ ಇನ್ನು ನಾನು ಎಷ್ಟು ಒಂದು 6:30 7 ಗಂಟೆಗೆ ಎದ್ಬಿಡ್ತೀನಿ ಫ್ರೆಂಡ್ಸ್. ಸೆಕೆಂಡ್ ಶಿಫ್ಟ್ ಇದ್ದರೆ 8 ಗಂಟೆ 9 ಗಂಟೆ ತನಕ ಎಲ್ಲ ಮಲ್ಕೊಳ್ಳಲ್ಲ. ಯಾವಾಗಾದರೂ ಮೈಗೆ ಆಗದೆ ಹೋದರೆ ಅಷ್ಟೇ ಎದ್ಬಿಟ್ಟು ಫ್ರೆಂಡ್ಸ್. ಇನ್ನು ಮಾಮೂಲಿ ನಿಮಗೆ ಗೊತ್ತು, ನಮ್ಮ ಮನೇಲಿ 7:15ಗೆ ನೀರು ಬಿಡೋದು. ನೀರೆಲ್ಲ ಫಿಲ್ ಮಾಡ್ಕೊಂಡೆ ಫ್ರೆಂಡ್ಸ್. ಇವತ್ತು ಯಾಕೋ ನಾನು ಬಟ್ಟೆ ಒಗಿಲಿಲ್ಲ, ಯಾಕೆಂದರೆ ನಿನ್ನೆ ನಾನು ಜಾಸ್ತಿ ಬಟ್ಟೆ ಒಗೆಗೆ ಕೈ ಸ್ವಲ್ಪ ಇದಾಗಿತ್ತು. ಅದಕ್ಕೋಸ್ಕರ ನಾಳೆ ಒಗೆಯೋಣ. ಒಂದೊಂದ್ಸರಿ ಅವಳು ವಾಶ್ ಮಾಡ್ತಾಳೆ, ನಾನು ಮಾಡ್ತೀವಿ. ಬಟ್ಟೆ ನಾನು ವಾಶ್ ಮಾಡಿಲ್ಲ ಫ್ರೆಂಡ್ಸ್. ಸ್ವಲ್ಪ ಪಾತ್ರೆ ಇತ್ತು, ನೀರು ಬರುವಾಗಲೇ ತೊಳ್ಕೊಂಡು ಪ್ಯಾಸೇಜ್ ಎಲ್ಲ ಕ್ಲೀನ್ ಮಾಡಿ. ಇನ್ನು ಫ್ರೆಂಡ್ಸ್ ಆ ಕಡುಬು ಮಾಡ್ತೀವಲ್ಲ, ಅಕ್ಕಿ ಕಡುಬು, ಅದಕ್ಕೆ ಜಾಸ್ತಿ ತರಕಾರಿ ಸೊಪ್ಪುಗಳು ಎಲ್ಲನೂ ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್. ಹಂಗಾಗಿ ನಾನೇನು ಮಾಡಿದೆ, ಅದನ್ನೆಲ್ಲ ಕಟ್ ಮಾಡ್ಕೊಂಡು ಎಲ್ಲನೂ ರೆಡಿ ಮಾಡ್ಕೊಂಡು 9:00ವರೆಗೆಲ್ಲ ನಮ್ಮ ಮನೇಲಿ ನಾಷ್ಟ 9 ಗಂಟೆ 9:15 ಆಗ್ಬಿಡುತ್ತೆ ಫ್ರೆಂಡ್ಸ್. ಯಾವಾಗೇ ಆಗಲಿ ಫ್ರೆಂಡ್ಸ್, ನಾನು ಫಸ್ಟು ನಾಷ್ಟ ಅಡುಗೆನ ಬೇಗ ಮಾಡ್ತೀನಿ ಫ್ರೆಂಡ್ಸ್. ಒಬ್ಬೊಬ್ಬರು ಏನಾದರೂ ಅಡುಗೆ ಮಾಡಬೇಕು ಅಂದರೆ ಗಂಟೆಗಟ್ಟಲೆ 1 ಅವರ್ 2 ಅವರ್ ಮಾಡ್ತಾರೆ. ಇನ್ನು ನಮ್ಮ ಅತ್ತಿಗೆನೂ ಅಷ್ಟೇ ಫ್ರೆಂಡ್ಸ್, ನಮ್ಮ ಊರಲ್ಲಿ ಅವರು ಏನೇ ನಾಷ್ಟ ಮಾಡಲಿ, ಏನೇ ಅಡುಗೆ ಮಾಡಲಿ, ಎಲ್ಲನೂ ಇದು ಮಾಡ್ಕೊಂಡು ಸ್ವಲ್ಪ 1 ಅವರ್ ಆದರೂ ಅವಳು ಕಟ್ ಮಾಡ್ಕೊಳ್ಳೋದು, ಎಲ್ಲನೂ ಮಾಡ್ಕೊಂಡು ಮಾಡೋದು. ಅದೇನೋ ಫ್ರೆಂಡ್ಸ್ ನನಗೆ ಅವಾಗಿಂದ ಫಾಸ್ಟಾಗಿ ಮಾಡಿ ಅಭ್ಯಾಸ ಬಂದೈತೆ. ಇನ್ನು ಇವರು ನಮ್ಮ ಅಕ್ಕ ಅವರು ಅಷ್ಟೇ ಫ್ರೆಂಡ್ಸ್, ಏನಾದರೂ ಮಾಡಬೇಕು ಅಂದರೆ ನಿಧಾನಕ್ಕೆ ಎಲ್ಲನೂ ಮಾಡ್ಕೊಂಡು ಆಮೇಲೆ ಅವ್ರು ನನಗೆ ಅದು ಎಷ್ಟು ಬೇಗ ಮಾಡ್ತಾಳೆ ನಿಮ್ಮವ್ವ ಅಂತ ಹೇಳ್ತಾ ಇರ್ತಾರೆ. ಅದೇನೋ ಗೊತ್ತಿಲ್ಲ ಫ್ರೆಂಡ್ಸ್, ನಾನು ಏನೊಂದೂ ಆ ದೇವ್ರು ನನಗೆ ಕೊಟ್ಟಿರೋ ವರನೋ ಇಲ್ಲ ನಮಗಿರೋ ಕಷ್ಟನೋ ನನಗಂತೂ ಗೊತ್ತಿಲ್ಲ ಫ್ರೆಂಡ್ಸ್. ಏನಾದರೂ ಅಡುಗೆ ಅದೇನಾರು ಮಾಡಬೇಕು ಅಂದರೆ ನಾನು ಯಾವುದನ್ನು ನಾಳೆ ಅನ್ನಂಗೆ ಯಾವುದು ಪ್ರಿಪೇರ್ ಮಾಡ್ಕೊಳ್ಳಲ್ಲ. ಎಲ್ಲನೂ ಆವಾಗಲೇ ರೆಡಿ ಮಾಡ್ಕೊಂಡು ಫ್ರೆಂಡ್ಸ್, ಆವಾಗಲೇ ಎಲ್ಲನೂ ಇದು ಮಾಡಿ ಕಟ್ ಮಾಡೋದಿರ್ಬೋದು ಎಲ್ಲ ಅಂತಾರೆ. ಇಷ್ಟು ಕಡುಬಿಗೆ ಇಷ್ಟೆಲ್ಲ ಹಾಕಿ ಇಷ್ಟು ಬೇಗ ಮಾಡ್ದೆ ಅಂತ ನನಗೇನೋ ಹಂಗೆ ಅನಿಸಲ್ಲ ಫ್ರೆಂಡ್ಸ್. ನಾನು ಬೆಳಗ್ಗೆಗೆ ಮಧ್ಯಾಹ್ನಕ್ಕೆ ಅಷ್ಟೇ ಮಾಡಿಟ್ಟಿದ್ದೀನಿ ಫ್ರೆಂಡ್ಸ್. ಸಾಯಂಕಾಲ ತನಕ ಎಲ್ಲ ಮಾಡಲ್ಲ. ಯಾಕೆ ಗೊತ್ತಾ, ಎಲ್ಲ ಏನು ರೈಟ್ ಜಾಸ್ತಿ ಯಾಕೆ ತಂದು ವೇಸ್ಟ್ ಮಾಡಬೇಕೀಗ ಮನೇಲಿ ಫ್ರೆಂಡ್ಸ್. ಮಕ್ಕಳಾಗಲಿ ಯಾರೇ ಆಗಲಿ ಪರದಾಡ್ಕೊಂಡು ಜಾಸ್ತಿ ತಿನ್ನೋದ್ರಿದ್ರೆ ನಾವೇನೋ ಮಾಡ್ಬೋದು. ನೋಡಿ, ಈಗ ನನ್ನ ಮಗಳು 2 ಕಡುಬು ತಿಂದಿರೋದು, ನಾನು 3 ಕಡುಬು ತಿಂದಿದ್ದು. ಅದು ನಮ್ಗೆ ಆಗ್ಲಿಂದ ಅಭ್ಯಾಸ ಫ್ರೆಂಡ್ಸ್. ಯಾವ ಹಬ್ಬದ ಊಟ ಆಗಲಿ, ನಮ್ಮ ಮನೇಲಿ ನಮ್ಮ ಮಕ್ಕಳಾಗಲಿ ನಾವಾಗಲಿ ಫ್ರೆಂಡ್ಸ್ ಮೀಡಿಯಮ್ಮೇ ಊಟ ತಿನ್ನೋದು. ಏನಂತ ಗೊತ್ತಿಲ್ಲ, ಆಗ್ಲಿಂದ ನಮ್ಗೆ ಅದೇ ಇನ್ನು ಫ್ರೆಂಡ್ಸ್. ನಾನಂತೂ ಕೆಲಸಕ್ಕೆ ಸೇರ್ಕೊಂಡ್ಮೇಲೆ ಒಂದೊಂದು ಸರಿ ಟೈಮಿಗೆ ಸರಿಯಾಗಿ ಊಟ ಮಾಡಲ್ಲ, ನೈಟ್ ಊಟ ಮಾಡಲ್ಲ. ಇವೆಲ್ಲ ಆಗಿ ಈ ನಡುವೆ ಎಷ್ಟು ಆದರೆ ಟೈಮಿಗೆ ಕರೆಕ್ಟಾಗಿ ತಿಂತೀವಿ ಫ್ರೆಂಡ್ಸ್. ಒಂದೊಂದು ಸರಿ ಮಿಸ್ ಆಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಎಲ್ಲರ ಮನೇಲೂ ಹಾಗೆ ಆಗೋದು. ಇನ್ನು ಫ್ರೆಂಡ್ಸ್ ಸಬ್ಬಕ್ಕಿ ಸೊಪ್ಪಿನ ಸ್ವಲ್ಪ ನೆನ್ನೆ ವಡೆ ಚಿತ್ರಾನ್ನ ಮಾಡಿದೆ. ಇನ್ನು ಹೆಂಗೋ ಸೆಕೆಂಡ್ ಶಿಫ್ಟ್ ಟೈಮಲ್ಲ ಐತಲ್ಲ ಅಂತ ಇವತ್ತು ಆ ಕಡುಬು ಮಾಡಿದ್ದೀನಿ. ಇನ್ನು ಫ್ರೆಂಡ್ಸ್ ಇಡ್ಲಿ ದೋಸೆ ಈ ವೀಕ್ ಪೂರ್ತಿ ಮಾಡಬಾರ್ದು ಅಂದ್ಕೊಂಡಿದ್ದೀನಿ. ನೋಡೋಣ ಫ್ರೆಂಡ್ಸ್, ನಾಳೆ ಬಿಸಿಬೇಳೆಭಾತ್ ಮಾಡೋಣ ಅಂದ್ಕೊಂಡಿದ್ದೀನಿ. ಇನ್ನು ಸ್ವಲ್ಪ ನ್ಯೂಡಲ್ಸ್ ಐತೆ, ನೋಡೋಣ. ನನ್ನ ಮಗಳನ್ನ ನಾಳೆ ಕೇಳ್ತೀನಿ, ಏನಾರು ನ್ಯೂಡಲ್ಸ್ ಮಾಡಿದ್ರೆ ಅದೇ ಮಾಡ್ತೀನಿ. ಇನ್ನು ಬೀನ್ಸು, ಕ್ಯಾರೆಟು, ಕ್ಯಾಪ್ಸಿಕಮ್ಮು, ಆಲೂಗೆಡ್ಡೆ ಎಲ್ಲನೂ ತಂದಿದ್ದೀನಿ ಫ್ರೆಂಡ್ಸ್. ಸಾಂಬಾರಿಗೆ ತಂದಿಟ್ಟಿದ್ದೀನಿ. ಅದೇನು ಒಂದು ಅರ್ಧ ಅವರ್ಗೆಲ್ಲ ಸಾಂಬಾರು ಆಗ್ತಾಯಿತ್ತು. ನಾನು ಒಂದು ಟೈಮ್ ಯೋಚನೆ ಮಾಡಿದೆ, ಏನಕ್ಕೆ ಈಗ ಮತ್ತೆ ಸಾಂಬಾರು ಮಾಡಿದ್ರೆ ಸಾಯಂಕಾಲ ಉಳಿಯುತ್ತೆ. ನನ್ನ ಮನಸ್ಸಲ್ಲಿ ಏನು ಅಂದ್ಕೊಂಡೆ, ಸಂಜೆ ಒಂದು ರೈಸ್ಗಲ್ವಾ ಏನಾದರೂ ಒಂದು ಮಾಡೋ ಅಂತ ಹೇಳಿದ್ರೆ ಮಾಡ್ತಾಳಲ್ಲ ಅಂದ್ಬಿಟ್ಟು ಬೆಳಗ್ಗೆಗೆ ಬೇಗನೆ ಎದ್ದೇಳ್ತೀನಲ್ಲ ಫ್ರೆಂಡ್ಸ್, ಫಸ್ಟೇ ಸಾಂಬಾರು ರೆಡಿ ಮಾಡಿಬಿಡ್ತೀನಿ. ಬೀನ್ಸ್ಕಾಯಿ ಎಲ್ಲನೂ ಸುಲಿದಿಟ್ಕೊಂಡು, ಬೀನ್ಸು ನಿಮಗೆ ಗೊತ್ತಲ್ಲ ಫ್ರೆಂಡ್ಸ್, ಅದು ದಪ್ಪದು 5 ನಿಮಿಷಕ್ಕೆ ಪಟ ಅಂತ ಬಿಡಿಸ್ಬೋದು. ಇದೆಲ್ಲ ಮಾಡಿ ಫ್ರೆಂಡ್ಸ್, ಸ್ನಾನ ಮಾಡಿ ಪೂಜೆನೂ ಎಲ್ಲ ಆಯಿತು. ಪೂಜೆ ಮುಗಿಸಾಯಿತು ಎಲ್ಲ ನನ್ನ ಕೆಲಸ ಫ್ರೆಂಡ್ಸ್. ಇಷ್ಟು ಬೇಗ ಆಗಲೇಬೇಕು. ಇನ್ನು ಫ್ರೆಂಡ್ಸ್ ಟೈಮ್ ಆಲ್ರೆಡಿ 12 ಗಂಟೆಗೆ ಬಂತು. ಇನ್ನು ಫ್ರೆಂಡ್ಸ್ ಬಾಕ್ಸ್ ಊಟ ಎಲ್ಲ ಹಾಕ್ಕೊಂಡು ಒಂದು 12:15 ಹಂಗೆ ನಾನು ಹೊರಟ್ರೆ ಕರೆಕ್ಟಾಗಿ 1:25 1:20ಕ್ಕೆ ಹೋಗ್ತೀನಿ ಫ್ರೆಂಡ್ಸ್. ಇವತ್ತು ಸಂಡೇ ನೋಡೋಣ, ಸ್ವಲ್ಪ ಟ್ರಾಫಿಕ್ ಜಾಮು ಕಮ್ಮಿ ಇದ್ದರೂ ಇರ್ಬೋದು. ನೋಡಿದ್ರೆ ಫ್ರೆಂಡ್ಸ್ ನನ್ನ ಇವತ್ತಿನ ಸಂಡೇ ರೋಟೀನ್ ಈ ಥರ ಇತ್ತು. ಇನ್ನು
ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ದಯವಿಟ್ಟು ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್, ಶೇರ್ ಮಾಡೋದನ್ನು ಮರಿಬೇಡಿ. ಇನ್ನು ಫ್ರೆಂಡ್ಸ್, ನೀವಂತೂ ನನ್ನ ವೀಡಿಯೋಕ್ಕೆ ತುಂಬಾ ಸಪೋರ್ಟ್ ಮಾಡ್ತಾಯಿದ್ದೀರಾ. ಲೈವ್ಗೆ ಎಷ್ಟೊಂದು ಜನ ಬರ್ತೀರಾ, ಆದರೆ ಫ್ರೆಂಡ್ಸ್ ನನಗೆ ಲೈವಲ್ಲಿ ಕಮೆಂಟ್ ಹಾಕೋಕ್ಕಾಗಲ್ಲ. ಯಾಕೆಂದರೆ ನಾನು ಲೈವ್ ಆನ್ ಮಾಡಿ ಕೆಲಸ ಮಾಡ್ತಾಯಿರ್ತೀನಿ, ಮೊಬೈಲ್ನ ಮುಂದೆ ಇಟ್ಕೊಂಡಿರಲ್ಲ. ಕಿಚನಲ್ಲಿ ಫ್ರೆಂಡ್ಸ್ ಅಕಸ್ಮಾತ್ ನೀರೊಳಗಡೆ ಆ ಕಡೆ ಈ ಕಡೆ ಏನಾದರೂ ಬಿದ್ದರೆ ಕಷ್ಟ ಆಗುತ್ತಲ್ಲ ಅಂತ ನಾನು ಜಾಸ್ತಿ ಕಿಚನಲ್ಲಿ ಮೊಬೈಲ್ನ ಯೂಸ್ ಮಾಡಲ್ಲ ಫ್ರೆಂಡ್ಸ್, ಅಷ್ಟೇ, ಇನ್ನೇನು ಇಲ್ಲ. ಇನ್ನು ಇದಾದಮೇಲೆ ಫ್ರೆಂಡ್ಸ್, ಕಿಚನಲ್ಲಿ ನೀವು ಅಷ್ಟೇ ನೀರಿರೋ ಜಾಗದಲ್ಲಿ ಮೊಬೈಲ್ನ ಇಟ್ಕೊಳ್ಳೋಕೆ ಹೋಗ್ಬೇಡಿ. ಯಾಕೆಂದರೆ ಹೇಳೋಕ್ಕಾಗಲ್ಲ ಯಾವ ಟೈಮಲ್ಲಿ ಮೊಬೈಲು ಹೆಂಗೆ ಬಿದ್ದೋಗುತ್ತೋ ಅಂತ. ನೀವು ಇಟ್ಕೊಳ್ಳೋಕೆ ಹೋಗ್ಬೇಡಿ ಫ್ರೆಂಡ್ಸ್. ಇನ್ನು ಇಷ್ಟ ಆಯಿತು ಫ್ರೆಂಡ್ಸ್ ನನ್ನ ಡೈಲಿ ರೋಟೀನು. ಕೆಲಸಕ್ಕೆ ಹೋಗಬೇಕು, ಮನೆ ಕೆಲಸ ಮಾಡಬೇಕು, ಇದೇ ಪ್ರಪಂಚ. ಇನ್ನು ಫ್ರೆಂಡ್ಸ್ ಟೆಂಪಲ್ಗೊಂದಿನ ಹೋಗಬೇಕು, ನೋಡೋಣ ಹೆಂಗಾಗುತ್ತೆ ಅಂತ. ಜೀವನ ಇಷ್ಟೇ ಫ್ರೆಂಡ್ಸ್. ನಾವು ಎಷ್ಟು ಈಗ ಅಲ್ಲಿ ಇಲ್ಲಿ ಹೋಗಿ ಮೀಟಿಂಗ್ ಮಾಡ್ಕೊಂಡು ಬಂದರೆ ಅದರಲ್ಲಿ ಏನು ಪ್ರಯೋಜನ ಇಲ್ಲ. ಸುಮ್ಮನೆ ಅವ್ರಿಗೆ ಸುದ್ದಿ ಮಾತಾಡಿದ್ರೆ ಅದು ಪ್ರಯೋಜನ ಇಲ್ಲ ಅಂತ ನಾನು ಅಂದ್ಕೊಂಡಿರೋದು. ಬೇರೆಯವ್ರು ಹೆಂಗೋ ಗೊತ್ತಿಲ್ಲ. ನನ್ನ ಲೈಫ್ ಸ್ಟೈಲ್ನ ನಾನು ಆ ಥರ ಯಾಕೆ ಬೇರೆಯವ್ರ ಮನೆಗೆ ಹೋಗೋದು, ಬೇರೆಯವ್ರ ಸುದ್ದಿ ಮಾತಾಡೋದು, ಅವೆಲ್ಲ ಏನಕ್ಕೆ ಫ್ರೆಂಡ್ಸ್. ನೋಡಿ, ನಾನು ಯಾವಾಗಲೂ ಅಷ್ಟೇ ಫ್ರೆಂಡ್ಸ್, ಫಸ್ಟ್ ಶಿಫ್ಟ್ ಇದ್ದರೆ ಬಂದು 3-4 ಅವರ್ ಮಲ್ಕೋತೀನಿ. ನಮ್ಮ ಮನೇಲಿ ಯಾರೂ ಡಿಸ್ಟರ್ಬ್ ಮಾಡಲ್ಲ. ನಾನು ಲೇಟಾಗಿ ಎದ್ದೇಳಿದ ನನ್ನ ಮಗಳು ಬಂದು ರೈಸ್ ಏನಾದರೂ ಮಾಡಿ ಎದ್ದೇಳಿಸಿ ಊಟ ಕೊಡ್ತಾಳೆ. ನೀವು ಅಷ್ಟೇ ಫ್ರೆಂಡ್. ನಾವೇನು ಗೊತ್ತಾ, ಯಾವ ಫ್ರೆಂಡ್ಶಿಪ್ ಏನೇ ಜಾಸ್ತಿ ಇಟ್ಕೊಂಡ್ರು ಲಾಸ್ಟ್ಗೆ ಅದು ಫ್ರೆಂಡ್ಸ್ ನಮಗೆ ನೋವಾಗುತ್ತೆ ಹೊರತು ಯಾವುದೂ ಒಳ್ಳೆಯದಾಗಲ್ಲ. ನನ್ನ ಲೈಫ್ ಸ್ಟೈಲ್ ಇದೇ ನಡೀತಾ ಇದೆ ಫ್ರೆಂಡ್ಸ್. ನಾನು ಎಷ್ಟು ವರ್ಷದಿಂದ ಬೆಂಗಳೂರಲ್ಲಿ ಬಂದು 20 ವರ್ಷದ ಮೇಲಾಯಿತು. ಯಾವುದು ನಾನು ಮಾಡ್ಕೊಂಡೆ ಫ್ರೆಂಡ್. ಹಿಂಗೆ ನನ್ನ ಕೆಲಸ ಆಯಿತು, ನಾವಾಯಿತು, ನಮ್ಮ ಮನೆ ಆಯಿತು. ಈಗಂತೂ ಫ್ರೆಂಡ್ಸ್ ನನ್ನ ಚಾನಲ್ ಓಪನ್ ಏನಾದರೂ ಒಂದು ವೀಡಿಯೋ ಮಾಡೋದು ಏನಾದರೂ ಒಂದು ಮಾಡ್ತಾಯಿರ್ತೀನಿ. ಹಂಗಾಗಿ ಇಷ್ಟನ್ನ ಹೇಳಬೇಕು ಅನ್ನಿಸ್ತು. ಓಕೆ ಫ್ರೆಂಡ್ಸ್, ಇದುವರೆಗೂ ನನ್ನ ವೀಡಿಯೋನ ತಾಳ್ಮೆಯಿಂದ ನೋಡಿದ್ದಕ್ಕೆ ನಿಮ್ಮೆಲ್ರಿಗೂ ನನ್ನ ಕಡೆಯಿಂದ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ಲೀಸ್ ಫ್ರೆಂಡ್ಸ್, ದಯವಿಟ್ಟು ಸಪೋರ್ಟ್ ಮಾಡಿ, ವಿಡಿಯೋ ನೋಡಿ, ಲೈಕ್ ಆ್ಯಂಡ್ ಶೇರ್ ಮಾಡೋದನ್ನ ಮರಿಬೇಡಿ. ಓಕೆ ಫ್ರೆಂಡ್ಸ್, ಬಾಯ್.